ಬಂದಂಥವ್ರಿಗೂ ಕೂಡ ದರ್ಶನ ಮಾಡಿ ಬೆಳಿಗ್ಗೆ ಇಲ್ಲಿ ಅಕ್ಕಪಕ್ಕ ಮನೆಯವರಿಗೆ ಅವರಿಗೂ ಕೂಡ ದರ್ಶನ ಮಾಡಿ ಶಾಸ್ತ್ರದ ಪ್ರಕಾರವಾಗಿ ಇಂದು ದೇವಾಲಯದ ಬಾಗಿಲನ್ನು ವಿದ್ಯುಕ್ತವಾಗಿ ಮುಂದಿನ ವರ್ಷದವರೆಗೆ ಬಂದ್ ಮಾಡಲಾಗಿದೆ. ಈ ವರ್ಷ ಭಾಳ ಮುಖ್ಯವಾಗಿ ಅಂದರೆ ಎಲ್ಲರ ಸಹಕಾರದಿಂದ ಎಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳು ಅಂದರೆ MLAಗಳು, MP, MLC ಮತ್ತು ಇತರೆ ಚುನಾಯಿತ ಪ್ರತಿನಿಧಿಗಳು, ಮಾಜಿ ಚುನಾಯಿತ ಪ್ರತಿನಿಧಿಗಳು ಎಲ್ಲರ ಸಹಕಾರ, ಜೊತೆಗೆ ಜಿಲ್ಲಾಡಳಿತ ಸಹಕಾರ, ಅದರಲ್ಲಿ ರೆವಿನ್ಯೂ, ಪೊಲೀಸ್ ಅಂತ ಅಷ್ಟೇ ಅಲ್ಲ, ಅವರು ಹೆಚ್ಚಿಗೆ ಜವಾಬ್ದಾರಿ ತಗೊಂಡಿದ್ದಾರೆ. ಆದರೆ ಎಲ್ಲ ಇಲಾಖೆಯವರು 100ಕ್ಕೆ 100 ಸಹಕಾರ ಕೊಟ್ಟಿದ್ದಾರೆ. ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಸಹಕಾರ ಬೆಂಬಲವನ್ನು ಕೊಟ್ಟಿದ್ದಾರೆ. ಎಲ್ಲ ಅಧಿಕಾರಿಗಳು ಶ್ರಮ ವಹಿಸಿ ಕೆಲಸ ಮಾಡಿದ್ದಾರೆ. ಮಾಧ್ಯಮದ ಸ್ನೇಹಿತರು ಕೂಡ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಜೊತೆಗೆ ಬಂದಂತಹ ಸಾರ್ವಜನಿಕರು ಅವರೂ ಕೂಡ ಭಾಳ ಶಾಂತಿಯುತವಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ NCC, ಸ್ಕೌಟ್ಸು, ಗೈಡ್ಸು, ಹೀಗೆ ಬೇರೆ ಬೇರೆ ಸಿಬ್ಬಂದಿಗಳು ಎಲ್ಲರೂ ಕೂಡ ಬಂದು ಭಾಳ ಯಶಸ್ವಿಯಾಗಿ, ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಅತ್ಯಂತ ಯಶಸ್ವಿಯಾದಂಥ ಹಾಸನಾಂಬ ದೇವಿ ದರ್ಶನೋತ್ಸವ ಯಶಸ್ವಿಯಾಗಿ ನಡೀಲಿಕ್ಕೆ ಅವರೆಲ್ಲರ ಸಹಕಾರದಿಂದ ಇವತ್ತು ಯಶಸ್ವಿಯಾಗಿ ನಾವು ಸಂಪೂರ್ಣಗೊಳಿಸಿದ್ದೇವೆ ಈ ವರ್ಷದ್ದು. ಅವರೆಲ್ಲರಿಗೂ ಧನ್ಯವಾದ ಹೇಳಬೇಕಾಗಿರೋದು ನಮ್ಮ ಮೊದಲನೇ ಕರ್ತವ್ಯ. ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ನಮ್ಮ ಧನ್ಯವಾದಗಳು. ಎರಡನೇದು, ಎಲ್ಲರೂ ಸಹಕಾರ ಕೊಟ್ಟಿದ್ದರಿಂದ ಈ ವರ್ಷ ಜನಸಾಮಾನ್ಯರು, ಕಾಮನ್ ಜನಗಳಿಗೆ ಯಾವುದೇ ನೂಕು ನುಗ್ಗಲು ಇಲ್ಲದೆ, ಗೊಂದಲ ಇಲ್ಲದೆ, ಒಬ್ಬರ ಮೇಲೆ ಒಬ್ಬರು ಬಿದ್ದು ಹರಸಾಹಸ ಪಟ್ಟು ದರ್ಶನ ಮಾಡುವುದರ ಬದಲಿಗೆ ಸರಳವಾಗಿ, ಸರಾಗವಾಗಿ, ಸುಲಲಿತವಾಗಿ ಸಾರ್ವಜನಿಕರಿಗೆ, ಜನಸಾಮಾನ್ಯರಿಗೆ, ಕಾಮನ್ ಜನಗಳಿಗೆ ದರ್ಶನ ಆಗಿರೋದು ನಿಜವಾಗಿ ನಮಗೆಲ್ಲರಿಗೂ ಅತೀವ ಸಂತೋಷವನ್ನು ತಂದುಕೊಟ್ಟಿದೆ. ಬಂದಂತಹ ಜನ ಹಾಸನಾಂಬೆಯ ಥರದಲ್ಲೇ ಹಸನ್ಮುಖಿಗಳಾಗಿ ಹೋಗಿದ್ದಾರೆ. ನಾವು ದರ್ಶನಕ್ಕೆ ಬಂದವ್ರನ್ನ ಯಾರನ್ನ ಮಾತಾಡಿಸಿದ್ರು ಕೂಡ ನಗುನಗುತ್ತಾ ನಮ್ಮನ್ನು ಮಾತಾಡಿಸಿದ್ದಾರೆ, ನಗುನಗುತ್ತಾ ದರ್ಶನವನ್ನು ಪಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಸಾಮಾನ್ಯ ಜನ ಅವರಿಗೆ ಈ ಬಾರಿ ಉತ್ತಮವಾಗಿ ದರ್ಶನ ಆಗಿದೆ ಅನ್ನುವಂಥದ್ದು ಬಹಳ ಸಂತೋಷದ ವಿಷಯ. ಹಾಗೂ ದೂರದಿಂದ ಎಲ್ಲ ಬಂದು ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದಾರೆ, ಹೊರ ರಾಜ್ಯದಿಂದ ಬಂದಿದ್ದಾರೆ. ಅವರ ಮನಸ್ಸಿನ ಆಸೆಯನ್ನು ಪೂರೈಸಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಸಂತೋಷ ನಮಗಿದೆ. ಅದರ ಜೊತೆಗೆ ಹಾಸನದ ಕೀರ್ತಿಯು ಕೂಡ ಇವತ್ತು ಅಷ್ಟೇ ಮಟ್ಟಿಗೆ ಪ್ರಜ್ವಲವಾಗಿ ಬೆಳೆದಿದೆ. ಹಾಸನಾಂಬ ಬಂದರೆ ಒಂದು ರೀತಿ ಗೊಂದಲದ ಗೂಡಾಗ್ತಾ ಇತ್ತು, ಅಂಥದ್ದು ಈ ಬಾರಿ ಇಷ್ಟು ಸುಗಮವಾಗಿ ಆಗಿರೋದ್ರಿಂದ ಇಡೀ ಹಾಸನ ಜಿಲ್ಲೆಗೆ, ಹಾಸನದ ಜನಗಳಿಗೆ ಒಂದು ಗೌರವ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಇದೆಲ್ಲದರ ಪ್ರಯುಕ್ತವಾಗಿ ಒಟ್ಟು ದರ್ಶನ ಮಾಡಿರುವವರ ಅಂದಾಜು 26,13,000 ಜನ ದರ್ಶನವನ್ನು ಈ ಬಾರಿ ಪಡೆದಿದ್ದಾರೆ ಈ ವರ್ಷದಲ್ಲಿ. ಅದರಲ್ಲಿ ನಿನ್ನೆ ಮಧ್ಯಾಹ್ನದ ನಂತರ ಪಡೆದವರು ಹೊರತುಪಡಿಸಿ ನಿನ್ನೆ ಸಾಯಂಕಾಲದ ನಂತರ ಬಂದವ್ರದ್ದು ನಾವು ಲೆಕ್ಕ ಹಾಕಿಲ್ಲ. ನಿನ್ನೆ ಸಾಯಂಕಾಲ 5 ಗಂಟೆಗೆ ಮೊದಲು ಬಂದಂಥವರಲ್ಲಿ 26,13,000 ಜನ ಈ ಬಾರಿ ದರ್ಶನವನ್ನು ಪಡೆದಿದ್ದಾರೆ. ಹಾಗೂ ಆದಾಯದ ಬಗ್ಗೆನೂ ಕೂಡ ಅನೇಕರು ಪದೇ ಪದೇ ಕೇಳ್ತಾ ಇದ್ರು. ಅದನ್ನು ಕೂಡ ನಾವು ನೋಡಿದರೆ ಈ ವರ್ಷ 21,82,00,000 ಬರೀ ಟಿಕೆಟು ಮಾರಾಟದಿಂದ ಆದಾಯ ಬಂದಿದೆ. ಹುಂಡಿ ತೆರೆದರೆ ಅದು ಒಂದು 3 ಕೋಟಿ ಮೇಲೆ ಬರುತ್ತದೆ. ಸೊ ಒಟ್ಟಾರೆ ಆದಾಯ 25 ಕೋಟಿಗಿಂತ ಹೆಚ್ಚು ಆಗ್ಬೋದು ಅಂತ ನಾವು ಅಂದಾಜು ಮಾಡಿದ್ದೇವೆ. ಹೋದ ವರ್ಷಕ್ಕೆ ಇದನ್ನು ಹೋಲಿಕೆ ಮಾಡಿದರೆ ಹೋದ ವರ್ಷ 17,46,000 ಜನ ದರ್ಶನ ಪಡೆದಿದ್ರು. ಈ ವರ್ಷ
26,13,000 ಜನ ದರ್ಶನ ಪಡೆದಿದ್ದಾರೆ. ಹೋದ ವರ್ಷ ಟಿಕೆಟ್ ಮಾರಾಟದಿಂದ ಆದಾಯ 9,68,00,000 ಬಂದಿತ್ತು. ಈ ಬಾರಿ 22,82,00,000 ಬಂದಿದೆ. ಉಂಡಿಯದನ್ನು ಹೊರತುಪಡಿಸಿ ಹೋದ ವರ್ಷನೂ ಕೂಡ ಉಂಡಿಯನ್ನು ಹೊರತುಪಡಿಸಿ 968 ಬಂದಿತ್ತು. ಹಾಗಾಗಿ ಯಾವುದೇ ದೃಷ್ಟಿಯಲ್ಲಿ ನೋಡಿದರೂ ಕೂಡ ಟಿಕೆಟ್ ತಗೊಂಡು ದರ್ಶನ ಪಡೆದವರ ಸಂಖ್ಯೆ ಬಹುಶಃ 3 ಪಟ್ಟು ಹೆಚ್ಚಾಗಿದೆ ಈ ವರ್ಷ. ಹೋದ ವರ್ಷ ಸುಮಾರು 1,40,000 ಜನ ಟಿಕೆಟ್ ಪಡ್ಕೊಂಡಿದ್ರು. ಈ ವರ್ಷ 3,40,000 ಜನ ಟಿಕೆಟ್ ಪಡ್ಕೊಂಡು ದರ್ಶನವನ್ನು ಪಡ್ಕೊಂಡಿದ್ದಾರೆ. ಸೊ 3 ಪಟ್ಟು, ಅದರಲ್ಲಿ ಆಲ್ಮೋಸ್ಟ್ 3 ಟೈಮ್ಸ್, ನಾಟ್ ಎಕ್ಸಾಕ್ಟ್ಲಿ, ಆಲ್ಮೋಸ್ಟ್ 3 ಟೈಮ್ಸ್ ಇನ್ಕ್ರೀಸ್ ಆಗಿದೆ. ಹೋದ ವರ್ಷ 1,40,000, ಈ ವರ್ಷ 3,60,000, 40 ಅಲ್ಲ 3,60,000, ಆಲ್ಮೋಸ್ಟ್ 3 ಟೈಮ್ಸು ಇನ್ಕ್ರೀಸ್ ಆಗಿದೆ. ಸೊ ಹಾಗಾಗಿ ನಾನು ಆರಂಭದಿಂದನೂ ಹೇಳಿದ್ದೇನೆ, ದುಡ್ಡಿಂದು ಇಲ್ಲಿ ಏನು ಅಗೌಣ ಅಂತ ಹೇಳ್ತಾರಲ್ಲ, ಅದು ಲೆಕ್ಕನೇ ಇಲ್ಲ. ಇಲ್ಲಿ ನಮಗೆ ಜನ ಬಂದವರು ನೆಮ್ಮದಿಯಾಗಿ ದರ್ಶನ ಮಾಡಿ ಕಳಿಸ್ಬೇಕು ಅನ್ನೋದು ನಮ್ಮ ಸಂಕಲ್ಪ ಆಗಿತ್ತು. ಅದನ್ನು ಒಂದಷ್ಟು ಮಟ್ಟಿಗೆ ಎಲ್ಲರ ಸಹಕಾರದಿಂದ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಭಾಳ ಸಂತೋಷದಿಂದ ತಮ್ಮ ಜೊತೆಗೆ ಹೇಳಲಿಕ್ಕೆ ಬಯಸ್ತೇನೆ. ಈ ಕೊನೆ ದಿನ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ, VIP ಗಳು ಸಹಕಾರ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಯಾಕೆಂದರೆ ನೀವೆಲ್ಲ ಕೆಲವ್ರಿಗೆ ಅನುಮಾನ ಇತ್ತು, VIP ಗಳು ನಿಮ್ಮನ್ನ ಈ ರೀತಿ ಸ್ಟ್ರೀಮ್ ಲೈನ್ ಮಾಡೋಕ್ಕೆ ಬಿಡ್ತಾರಾ ಅಂತ. ಅವರು ಸಹಕಾರ ಕೊಟ್ಟು ನಾವೇನು ಗೈಡ್ಲೈನ್ಸ್ ಕೊಟ್ಟಿದ್ದೀವಿ 99% ಆ ಗೈಡ್ಲೈನ್ಸ್ಗೆ ಫಾಲೋ ಮಾಡಿದ್ರು ಎಲ್ಲರೂ ಕೂಡ. ನಿಮಗೆ ಗೊತ್ತಿದೆ, ಕೆಲವರು ಮಂತ್ರಿಗಳು ಕೂಡ ಸಮಯ ಮೀರಿದ ಮೇಲೆ ಬಂದು ಸಾಲಿನಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋದ್ರು, ಬೇಸರ ಮಾಡ್ಕೊಳ್ಳಿ. 2-3 ಇನ್ಸಿಡೆಂಟ್ ಮಾತ್ರ ನನ್ನ ಗಮನಕ್ಕೆ ಬಂತು, ಗಮನಕ್ಕೆ ಬಾರದೇ ಇರೋದು ನನಗೆ ಗೊತ್ತಿಲ್ಲ. ಯಾರೋ ಒಬ್ಬರು ನಮ್ಮ ಪ್ರೋಟೋಕಾಲ್ ಗಾಡಿಯಲ್ಲಿ ಬರ್ತಾ ಅವ್ರೇನಾದರೂ ಪ್ರೋಟೋಕಾಲ್ನವರು ತಡೆದ್ರೆ ನೀವು ಅದನ್ನ ತಳ್ಳಿ ಒಳಗೆ ನುಗ್ಗಿ ನಾನು ಇದೀನಿ ನೋಡ್ಕೋತೀನಿ ಅಂತ ಯಾರೋ ಒಬ್ಬರು ಹೇಳಿದರು ಅಂತ ನನ್ನ ಕಿವಿಗೆ ಬಿತ್ತು. ಒಂದು ಇನ್ಸಿಡೆಂಟು. ಇನ್ನೊಂದು ಇನ್ಸಿಡೆಂಟು, ಸಮಯ ಮುಗಿದ ಮೇಲೆ ಬಂದವರೊಬ್ಬರು ನೇರವಾಗಿ ಗಾಡಿ ತೊಗೊಂಡು ಬಂದಿದ್ದು ಒಂದು ಇನ್ಸಿಡೆಂಟು ಈ ರೀತಿ ಆಗಿದೆ. ಇನ್ನೊಬ್ಬರು ಯಾರೋ ಹೀಗೆ ನಾವು ಕುಟುಂಬದವರಿಗೆ ಗರ್ಭಗುಡಿಗೆ ಬಿಡ್ತೇವೆ, ಸಿಬ್ಬಂದಿಗೆ ಬಿಡೋಕ್ಕಾಗಲ್ಲ ಅಂತ ಹೇಳಿದ್ದಕ್ಕೆ ನೋಡ್ತೀವಿ ನಿಮ್ಮನ್ನು ಅಂತ ಮುಂದಿನ ವರ್ಷ ನೋಡ್ಕೋತೀವಿ ಅಂತ ಹೇಳಿದ್ದು ಒಂದು ಘಟನೆ ಆಗಿದೆ. ಇನ್ನೊಬ್ರು ಯಾರೋ ಹಿಂಗೆ ಸಿಟ್ಟಿಗೆ PIL ಹಾಕಿ ತೆಗಿತೀವಿ ಎಲ್ಲ ಹೊರಗಡೆ ಅಂತ ಹೇಳಿದ್ದು. ಹೀಗೆ ಎಲ್ಲ ನನ್ನ ಈ 4 ಎಪಿಸೋಡು ನನ್ನ ಕಿವಿಗೆ ಬಿದ್ದಿದ್ದು. 26 ಲಕ್ಷದಲ್ಲಿ 4 ಎಪಿಸೋಡು. ಅದಿರಲಿ, ಈಗ ನಾವು ಸಾರ್ವಜನಿಕರ ಹಿತದಲ್ಲಿ ಒಂದು ಫರ್ಮ್ ಸ್ಟ್ಯಾಂಡ್ ತಗೊಂಡ್ರೆ ಅದರ ಪರಿಣಾಮಗಳನ್ನು ಎದುರಿಸೋದಕ್ಕೂ ನಾವು ತಯಾರಿರ್ಬೇಕು. ಆದರೆ ಇವ್ರು ಯಾರು ಈ ರೀತಿ ಕಾಮೆಂಟ್ ಮಾಡಿದ್ರು ಅವ್ರು ಯಾರು ರಾಜಕಾರಣಿಗಳಲ್ಲ, ತಮ್ಗೆ ಹೇಳ್ತಾ ಇದ್ದಾರೆ, ಯಾರು ರಾಜಕಾರಣಿಗಳಲ್ಲ. ಅದನ್ನು ಹೊರತುಪಡಿಸಿ ಬೇರೆ ರಂಗದಿಂದ ಬಂದಂಥವರು ಈ ರೀತಿ. ಅದು ಬಿಡಿ, 26 ಲಕ್ಷದಲ್ಲಿ 1, 2, 3, 4 ಲೆಕ್ಕ ಹಾಕಕ್ಕಾಗುತ್ತಾ ನಾವು? 90% ಜನ ಹಾಸನಾಂಬೆ ಥರ ಹಸನ್ಮುಖಿಯಾಗಿ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಮ್ಮೆಲ್ಲರ ಸಹಕಾರ, ಎಲ್ಲರಿಗೂ ನಾನು ಮತ್ತೆ ರಿಪೀಟ್ ಮಾಡೋದಾದರೆ, ನಮ್ಮ MP, MLA, MLCಗಳು ಮತ್ತು ಡಿಫೀಟೆಡ್ ಕ್ಯಾಂಡಿಡೇಟ್ಸ್ ಇದ್ದಾರೆ, ಅವರು ಸಹಕಾರ ಕೊಟ್ಟಿದ್ದಾರೆ ಎಲ್ಲರೂ ಕೂಡ. ಹಾಗೆ ಆಫೀಷಿಯಲ್ಸು ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ದಾರೆ. ಅದರಲ್ಲೂ ಕೂಡ 95% ಈ ಬಾರಿ ಅವರು ಸ್ಟ್ರಿಕ್ಟಾಗಿ ರೂಲ್ಸನ್ನು ಫಾಲೋ ಮಾಡಿದ್ದಾರೆ. ಎಲ್ಲೋ ಇಲ್ಲೊಂದು ಸಣ್ಣ ಪುಟ್ಟದಾಗಿರ್ಬೋದು ಬಿಟ್ಟರೆ 95% ಅವರು ನೆಮ್ಮದಿಯಾಗಿ ಕೆಲಸ ಮಾಡಿದ್ದಾರೆ ಈ ಬಾರಿ. ಸೊ ಈ ರೀತಿಯಾಗಿ ಅವರೆಲ್ಲರ ಸಹಕಾರ ಇಲ್ಲದೆ ನಾವು ಈ ಬಾರಿ ಇಷ್ಟು ಜನಕ್ಕೆ, ಹೋದ ವರ್ಷಕ್ಕಿಂತ 8.5 ಲಕ್ಷ ಜನ ಜಾಸ್ತಿ ಬಂದಿದ್ದಾರೆ, ಅಷ್ಟು ಜನಕ್ಕೆ ದರ್ಶನ ಮಾಡಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಇದು ಇಲ್ಲಿಯವರೆಗಿನ ಹಾಸನಾಂಬ ದೇವಿ ದರ್ಶನದ ಒಂದು ಸಂಕ್ಷಿಪ್ತ ಮಾಹಿತಿ. ತಮ್ಮ ಸಹಕಾರಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೇನೆ. ಮಧ್ಯದಲ್ಲಿ ಮಳೆ ಬಂತು, ನಾನಾ ಸವಾಲುಗಳು ಬಂದವು. ಕೆಲವು ದಿನ ರಾತ್ರಿ ಹೆಚ್ಚಿಗೆ ಸಮಯ ಆಯಿತು. ಒಂದೇ ಒಂದು ದಿನ ಶುಕ್ರವಾರ ಮಾತ್ರ ನಾವೇನೊಂದು 5 hours ± ಗೈಡ್ಲೈನ್ಸ್ ಹಾಕ್ಕೊಂಡಿದ್ವಿ, ಶುಕ್ರವಾರ ಮಾತ್ರ ಅದನ್ನು ದಾಟಿ ಸ್ವಲ್ಪ ಹೆಚ್ಚಾಯಿತು. ಯಾಕೆಂದರೆ ಹಿಂದಿನ ದಿನ ರಾತ್ರಿ 5 ಗಂಟೆ ಪೂಜೆಗೆ ದರ್ಶನ ಇರಲಿಲ್ಲ, 5-6 ಗಂಟೆ ಆಗೋಯ್ತು. ಹಂಗಾಗಿ ಅದು ಸ್ಪಿಲ್ ಓವರ್ ಆಗಿ ಸ್ವಲ್ಪ ಶುಕ್ರವಾರಕ್ಕೆ ನಮಗೆ, ಜೊತೆಗೆ ಶುಕ್ರವಾರ 3,62,000 ಜನ ಬಂದಿದ್ದಾರೆ. ರೆಕಾರ್ಡ್ ಹಾಸನಾಂಬ ದೇವಿಯ ಇದರಲ್ಲಿ ರೆಕಾರ್ಡು. ಒಟ್ಟಾರೆ ಏನೇ ಇದ್ರೂ ಕೂಡ ನಮಗೆ ಸಮಾಧಾನ ಇದೆ, ಸಂತೋಷ ಇದೆ. ಕಳೆದ ಕೆಲವು ವರ್ಷಗಳ ಅನುಭವ ನೋಡಿದಾಗ ಈ ವರ್ಷದಲ್ಲಿ ಅತ್ಯಂತ ಸುಗಮವಾಗಿ ಜನಗಳು
ಜನ ಸಂತುಷ್ಟವಾಗಿ ಹೋಗಿದ್ದಾರೆ, ನಮಗೆ ಅದು ಮುಖ್ಯ. ಬೇರೆ ಯಾರು, ಎಲ್ಲರೂ ಸಂತುಷ್ಟವಾಗಿದ್ದಾರೆ. ಸಾಮಾನ್ಯ ಜನ, ಶ್ರೀಸಾಮಾನ್ಯರು ಸಂತೋಷವಾಗಿ ಹೋಗಿದಾರಲ್ಲ, ಅದು ನಮ್ಗೆಲ್ಲರಿಗೂ ಕೂಡ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಪಕ್ಷ ಎಲ್ಲ ಬಿಟ್ಟು ಎಲ್ಲರಿಗೂ ಸಂತೋಷವನ್ನ ತಂದುಕೊಟ್ಟಿದೆ. ಹಾಸನ ಜಿಲ್ಲೆಯ ಗೌರವ ಇದರಿಂದ ಇನ್ನಷ್ಟು ಬೆಳಗಿದೆ ಅಂತ ನಾನಂತೂ ಅನ್ಕೊಂಡಿದ್ದೇನೆ. ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.